ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷಾನುಸಾರ ಈ ವರ್ಷವೂ ಬೇದರ್ನ ಅಂಬೇಡ್ಕರ್ ವೃತ್ತದ ಬಳಿ ಅನ್ನ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇನ್ನೂ ವಿಶೇಷ ಎಂಬಂತೆ ಮಾರ್ಟಿನ್ ಮಾಸ್ ಸ್ಮರಣಾರ್ಥ ಮಾರ್ಟಿನ್ ಮಾಸ್ ಫೌಂಡೇಶನ್ ಮೂಲಕ ಅನ್ನ ದಾಸೋಹ ಏರ್ಪಡಿಸಿದ್ದು ಇದು ಮೊದಲ ಸಾಮಾಜಿಕ ಕಾರ್ಯಕ್ರಮವಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷರು ಮಲಾಕಿ ಮಾಸ್ ಮಾತನಾಡಿ ತಿಳಿಸಿದರು. ಮುಖಂಡರಾದ ಅನಿಲ್ ನಿಡೋದ ಹಾಗೂ ಮೋಸೆಸ್ ನಿರ್ಣಾಕರ್ ಮಾತನಾಡಿ, ಇವತ್ತು ಮಾರ್ಟಿನ್ ಮಾಸ್ ಅವರು ನಮ್ಮ ಮಧ್ಯೆ ಶಾರೀರಿಕವಾಗಿ ಇಲ್ಲ ಅಂದರೂ ನಾವುಗಳು ಮಾಡುವ ಸೇವಾ ಮನೋಭಾವನೆಯಲ್ಲಿ ಅವರು ನಮ್ಮ ಮಧ್ಯದಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ ಹಾಗೂ ಸಮಾಜಮುಖಿ ಕೆಲಸಗಳ ಮೂಲಕ ನಾವುಗಳು ಅವರನ್ನ ಇವತ್ತಿಗೂ ಜೀವಂತ ಇಡ್ತೇವೆ ಎಂದು ತಿಳಿಸಿದರು. ಮಾರ್ಟಿನ್ ಮಾಸ್ ಯಾವಾಗಲೂ ಹೋರಾಟಕ್ಕೂ ಸೇವೆಗೂ ಸಿದ್ಧ ಇರ್ತಾ ಇದ್ರು, ಸೈ ಅಂತ ಇದ್ರು. ಇವತ್ತು ಅವರು ನಡೆದು ಬಂದ ದಾರಿಯಲ್ಲಿಯೇ ಅವರ ಹೆಸರಿನ ಫೌಂಡೇಶನ್ ಮೂಲಕ ಕೈಲಾದಷ್ಟು ಹಲವಾರು ಸಮಾಜ ಸೇವೆ ಮಾಡುತ್ತೇವೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ವೇಳೆ ಜಾನ್ ವೆಸ್ಲಿ ಅವರು ಕೂಡ ಮಾತನಾಡಿದರು. ಸತೀಶ್ ಉಪಾಧ್ಯಾಯ, ಅಬ್ರಹಾಂ ನೋಶೆ, ಮೋಸೆಸ್ ನಿರ್ಣಾಕರ್, ಸದಾನಂದ್, ದಿನೇಶ್, ವಿನೋದ್ ಚಿಟ್ಟಾ, ವೆಂಕಟೇಶ್, ಅಭಿನೇಜರ್ ಕೊಡ್ಡಿಕರ್, ಶೈಲೇಶ ಚಿಟ್ಟಾ, ಜಾನ್ ವೆಸ್ಲಿ, ಮಾಳಿಗಾಂವ್, ಎಮ್ಯಾನ್ಯುಯಲ್ ಕೊಡ್ಡಿಕರ್, ಸನ್ನಿ ನಾವ್ದಗಿರಿ ಸೇರಿದಂತೆ ಇನ್ನಿತರರು ಇದ್ದರು. ಬಾಬಾ ಸಾಹೇಬ್ ಜೈ ಭೀಮ್ ಬಾಬಾ ಸಾಹೇಬ್ ಜೈ ಭೀಮ್. ಜನತೆಗೆ 135ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿವಸ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಸಮಸ್ತ ಭಕ್ತಾದಿಗಳು ಬಂದು ಅನ್ನ ಸೇವನೆ ಮಾಡಿ ಆಶೀರ್ವಾದ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಅಣ್ಣನಾದ ಮಾರ್ಟಿನ್ ಮಾಸ್ ಅವರು ಸುಮಾರು ವರ್ಷಗಳಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದರು. ಆದರೆ ಇವಾಗ ಅವರು ಇಲ್ಲದ ಪಕ್ಷದಲ್ಲಿ ಅಣ್ಣನ ಹೆಸರಿನಲ್ಲಿ ಒಂದು ಮಾರ್ಟಿನ್ ಮಾಸ್ ಫೌಂಡೇಶನ್ ಎಂದು ಫೌಂಡೇಶನ್ ಓಪನ್ ಮಾಡಿದ್ದೇವೆ. ಅಣ್ಣನ ಸ್ನೇಹಿತರಾಗಲಿ, ಅಣ್ಣನ ಸ್ನೇಹಿತ ಬಳಗರು ಎಲ್ಲರೂ ಬಂದು ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯಗಳನ್ನು ಕೋರುತ್ತೇನೆ. ಫೌಂಡೇಶನ್ ವತಿಯಿಂದ ಇದು ಮೊದಲನೇ ಕಾರ್ಯಕ್ರಮ. ಮಲಾಕಿ ಮಾಸ್, ಮಾರ್ಟಿನ್ ಮಾಸ್ ಫೌಂಡೇಶನ್ ಜಿಲ್ಲಾಧ್ಯಕ್ಷ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಇವತ್ತೇ ಮಾರ್ಟಿನ್ ಮಾಸ್ ಅವರ ಫೌಂಡೇಶನ್ ವತಿಯಿಂದ ಅನ್ನದಾಸೋಹವನ್ನು ಮಾಡಲಾಗಿದೆ. ಅವರು ಸುಮಾರು 10-12 ವರ್ಷದಿಂದ ಅನ್ನದಾಸೋಹವನ್ನು ಮಾಡ್ತಾ ಇದ್ದಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಎನ್ನುವುದು ಇಲ್ಲ, ಆದರೆ ಅವರ ಕುಟುಂಬ ವತಿಯಿಂದ ಮಲಾಕಿ ಹಾಗೂ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ದಿನೇಶ್, ನಮ್ಮ ಮಿಟ್ಟು, ಅನೇಕೆಲ್ಲ ನಮ್ಮ ಮಾಣಿಕೇಶ್ ಸರ್, ಅನೇಕರು ಎಲ್ಲರೂ ಕುಂತು ಇದು ಮುಂದುವರ್ಸ್ಕೊಂಡು ಹೋಗ್ತಲಿದ್ದಾರೆ. ಅದಕ್ಕೆ ಇವರಿಗೆ ಇದೇ ರೀತಿಯಿಂದ ಆಶೀರ್ವಾದ ಮಾಡಲಿ ಅಂತ ನಾವು ಕೇಳ್ತೇವೆ. ಈ ಅಂಗವಾಗಿ ಯಾವಾಗಲೂ ನಮ್ಮನ್ನು ಅಂಬೇಡ್ಕರ್ ಅವರ ಹಿತನುಡಿಗಳನ್ನು, ಅವ್ರು ಮಾಡಿದಂಥ ತ್ಯಾಗಗಳನ್ನು ಪ್ರತಿಯೊಂದು ತಿಳಿಸ್ತಾ ಇದ್ದಿದ್ರು ನಮಗೆ. ಅವರು ಅದರ ಅನ್ವಯ ಆಗಿದ್ದರು. ದೇವರು ನಮಗೆ ಇವತ್ತು ನಾವು ಏನು ಅಂತ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಮ್ಮಿಂದ ಆತನು ಹೋಗಿದ್ದಾನೆ ಅನ್ನೋದು ನಮಗೆ ಇನ್ನೂ ಇದು ಇಲ್ಲ. ಆದಾಗ್ಯೂ ಇವತ್ತು ಈ ಫೌಂಡೇಶನ್ ವತಿಯಿಂದ ಅನ್ನದಾಸೋಹ ನೀಡುತ್ತಿದ್ದಾರೆ. ತಮ್ಮ ಎಲ್ಲರೂ ಬಂದು ಇದು ಸೇವನೆ ಮಾಡಿ ಇವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಿರಿ. ಹಾಗೆ ಈ ಅಂಬೇಡ್ಕರ್ ದಿನದ ಅಂಗವಾಗಿ ಬಾಬಾ ಸಾಹೇಬ್ ಇದು ಡಾಕ್ಟರ್ ಬಾಬಾ ಸಾಹೇಬ್ 135ನೇ ದಿನದ ಜಯಂತಿಯನ್ನು ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೇವೆ. ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿವಸದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ, ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಾಭಿಮಾನಿಯಾದ ಅನುಯಾಯಿಯಾದ ನಮ್ಮ ಮಾರ್ಟಿನ್ ಮಾಸ್ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೂ ಅವರ ಮನೆಯವರು
ಹಿಂದೆ 15 ವರ್ಷದಿಂದ ಅವರೆಲ್ಲ ಏನು ಅನ್ನದಾಸೋಹ ಮಾಡತ್ತಿರು ಅದೇ ಕಂಟಿನ್ಯೂ ಮಾಡ್ಕೋತಾ ಇವತ್ತು ಅವ್ರ ತಮ್ಮನಾದ ಮಲಾಕಿ ಮಾಸು ಮತ್ತು ಅವ್ರ ಮಗಳಾದ ಮಯೂರಿ ಮಾಸ್ ಕರ್ಕೊಂಡು ಬಂದು ಇವತ್ತು ಅನ್ನದಾಸೋಹ ಮಾಡತ್ತಾರೆ. ಇವತ್ತು ನಮಗೆ ಭಾಳ ಆನಂದ ಆಗ್ಲತ್ತದ. ಏನಪ್ಪ ಅಂತಂದ್ರೆ ಇವತ್ತು ಎಲ್ಲರಿಗೆ ಜೈ ಭೀಮ್ ಹೇಳಕ್ಕೆ ಒಂದನೇ ಹೇಳ್ತೀನಿ. ಸಮಸ್ತ ನಾಡಿನ ಜನತೆಗೆ 135ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೂ ಅದೇ ರೀತಿಯಾಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಸುಮಾರು 10-12 ವರ್ಷದಿಂದ ನಮ್ಮ ಮಾರ್ಟಿನ್ ಮಾಸ್ ಅಣ್ಣನವರು ಅನ್ನ ದಾಸೋಹ ಮಾಡ್ತಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ನಮ್ಮ ಮಧ್ಯದಿಲ್ಲ. ಆದರೂ ನಾವು ಇವತ್ತಿನ ದಿವಸ ಅವ್ರದ್ದು ಒಂದು ಮಾರ್ಟಿನ್ ಮಾಸ್ ಒಂದು ಫೌಂಡೇಶನನ್ನು ಮಾಡಿ ಅವ್ರ ತಮ್ಮರಿಗೆ ಮಲಾಕಿ ಮಾಸ್ ಅಂಥೇಳಿ ಅದರದ ಅಧ್ಯಕ್ಷವನ್ನು ವಹಿಸಿ ಇವತ್ತು 135ನೇ ಒಂದು ಜನ್ಮ ನಿಮಿತ್ತವಾಗಿ ಅನ್ನದಾಸೋಹವನ್ನು ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ ಎಲ್ಲ ಸ್ನೇಹಿತರು, ಎಲ್ಲರೂ ಹಿತೈಷಿಗಳು. ಹೀಗಾಗಿ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಎಲ್ಲರೂ ಸೇರಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ತೇನೆ. ಮತ್ತೊಂದು ಸಾರ್ತಿ ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಭೀಮ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಇಂದು ನಮ್ಮ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಪ್ರತಿ ವರ್ಷವೂ ಕೂಡ ಸುಮಾರು 10 ವರ್ಷಗಳಿಂದ ನಮ್ಮ ಮಾರ್ಟಿನ್ ಮಾಸ್ ಅಣ್ಣನವರು ಈ ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾಯಿದ್ದರು. ಇವಾಗ ಅವರು ಇಲ್ಲದ ಪಕ್ಷದಲ್ಲಿ ನಮ್ಮ ಒಂದು ಹೊಸದು ಮಾರ್ಟಿನ್ ಮಾಸ್ ಫೌಂಡೇಶನನ್ನು ತೆಗೆದು ನಮ್ಮ ಮಲಕಿ ಅಣ್ಣ ಅವರ ನೇತೃತ್ವದಲ್ಲಿ ಒಂದು ಅನ್ನದಾಸೋಹ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಈ ದಾಸೋಹ ಕಾರ್ಯಕ್ರಮದ ಎಲ್ಲರೂ ಭಕ್ತಾದಿಗಳು ಬಂದು ಸದುಪಯೋಗ ಮಾಡಿಕೊಳ್ಬೇಕಂತ ಕೇಳಿಕೊಳ್ತೇವೆ ಅಷ್ಟೇ. ವಿನೋದ್ ಚಿಟ್ಟ. ಎಲ್ಲರಿಗೂ 135ನೇ ಭೀಮ್ ಜಯಂತಿಯ ಹಾರ್ದಿಕ ಶುಭಕಾಮನೆ ಹೇಳ್ತೇನೆ. ಇವತ್ತು ಲೇಟ್ ವಿ ಎಲ್ ಮಾರ್ಟಿನ್ ಫೌಂಡೇಶನ್ ಅವರ ವತಿಯಿಂದ ಅನ್ನದಾಸೋಹ ಮಾಡ್ತಾಯಿದ್ದಾರೆ. ಅವರನ್ನು ಕಳ್ಕೊಂಡು ಸುಮಾರು ತಿಂಗಳಾಯಿತು. ಭಾಳ ದುಃಖ ಆಗ್ತಾಯಿದೆ. ಅವರ ನೇತೃತ್ವದಲ್ಲಿ ಇದೇ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು. ಬಟ್ ಅವರಿಲ್ಲ. ಇವಾಗ ಅವರಿಲ್ಲ ಪಕ್ಷದಲ್ಲಿ ಅವ್ರ ತಮ್ಮನಾದ ಮಲಾಕಿ ಮಾರ್ಟಿನ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಆದರೆ ಅವರು ನಮ್ಮಿಂದ ಅಗಲಿದಿರಬಹುದು, ಬಟ್ ಅವ್ರ ಆತ್ಮ ಇಲ್ಲ. ಬಟ್ ಅವ್ರು ಹಾಕಿದಂಥ ರೇಗೆಯಲ್ಲಿ ನಾವು ನಡೀತಾ ಇದ್ದೇವೆ, ಅವ್ರು ಹಾಕ್ತಕ್ಕಂಥ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಅವ್ರು ಇಲ್ಲದೇ ಇದ್ದರೂ ಕೂಡ ನಮ್ಮ ಜೀವ ಇರೋವರೆಗೂ ನಾವು ಈ ಫೌಂಡೇಶನನ್ನು ಕಂಟಿನ್ಯೂ ಮಾಡ್ತೇವೆ. ಸೊ ಇವಾಗೆಲ್ಲ ದುಃಖ ಆಗ್ತಾಯಿದೆ. ಬಟ್ ಎಲ್ಲ ಸ್ನೇಹಿತರು ಮತ್ತು ಸಹಪಾಠಿಗಳು ಒಂದಾಗಿ ನಮ್ಮನ್ನು ಜೊತೆಗೂಡಿಸಿ ನಮ್ಮನ್ನೆಲ್ಲರನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ನಾವು ಬರೆದಿದ್ದಕ್ಕೆ ಪ್ರತಿಯೊಬ್ಬ ಒಂದು ಸ್ನೇಹಿತರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಜೈ ಭೀಮ್. ಜಾನ್ ವಿಲ್.